ನೇತ್ರಾವತಿ ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ. ಇವತ್ತು ನೇತ್ರಾವತಿ ನದಿ ದಡದಲ್ಲಿ ಶೋಧ ಇಲ್ಲ. ಸಮಾಧಿ ಅಗಿಯುವಂತ ಕಾರ್ಯಕ್ಕೆ ಇವತ್ತು ಬ್ರೇಕ್ ಬೀಳ್ತಾ ಇದೆ. ಭಾನುವಾರ ಹಿನ್ನೆಲೆಯಲ್ಲಿ ಬ್ರೇಕ್ ಅನ್ನು ಹಾಕಿದ್ದಾರೆ ಅಧಿಕಾರಿಗಳು. ಈವರೆಗೆ 10ನೇ ಪಾಯಿಂಟ್ವರೆಗೂ ಶೋಧ ಕಾರ್ಯ ಮಾಡಿದ್ದಾರೆ. 1, 2, 3, 4 ಅಂತ 10ವರೆಗೂ ಆಗಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಆತ ಗುರುತಿಸಿತು. ಅದರಲ್ಲಿ ಪಾಯಿಂಟ್ ನಂಬರ್ 6 ಅಲ್ಲಿ ಮೂಳೆ ಸಿಕ್ಕಿದೆ. ತಲೆಬುರುಡೆ, ತೊಡೆಯ ಮೂಳೆಗಳು ಇದೆಲ್ಲ ಸಿಕ್ಕಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೂ ಸಿಕ್ಕಿಲ್ಲ. ಇನ್ನು ನಾಳೆ 11, 12ನೇ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗತ್ತೆ. ಇವತ್ತು ಸಂಡೇ ಅಲ್ವಾ, ಇವತ್ತು ರಜಾ. ಸೊ ಹಾಗಾಗಿ ಇವತ್ತು ರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಗುಂಡಿ ಅಗಿಯುವಂಥ ಕಾರ್ಮಿಕರಿಂದ ಹಿಡಿದು ಸಂಬಂಧಪಟ್ಟಂಥ FSLನ ಅಧಿಕಾರಿಗಳಾಗಿರ್ಬೋದು, SIT ಟೀಮ್ನ ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣ ಸಹಜವಾಗಿ ನಮಗೆ ನೋಡೋದಕ್ಕೆ ಈಸಿ ಅಂತ ಅನಿಸಿದ್ರು ಅಧಿಕಾರಿಗಳಿಗೆ ಒಂದು ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಸೊ ತನಿಖೆ ಮಾಡಬೇಕಾಗತ್ತೆ, ಆತ ಹೇಳಿದಂಥ ಸ್ಥಳಗಳಿಗೆ ಹೋಗಬೇಕಾಗತ್ತೆ, ಅಲ್ಲಿ ಕಾರ್ಯಾಚರಣೆ ಮಾಡಬೇಕಾಗತ್ತೆ, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಶೋಧ ಕಾರ್ಯವನ್ನು ಮಾಡಬೇಕಾಗತ್ತೆ. ಸಹಜವಾಗಿ ಒಂದು ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಭಾನುವಾರ. ಸೊ ಹಾಗಾಗಿ ಇವತ್ತು ರೆಸ್ಟು, ಇವತ್ತು ರಜೆ ಇರೋದ್ರಿಂದ ಯಾವುದೇ ರೀತಿಯಾದಂಥ ಕಾರ್ಯಾಚರಣೆ ಅನ್ನೋದು ನಡೆಯೋದಿಲ್ಲ. ನಾಳೆ ಮತ್ತೆ ಕಾರ್ಯಾಚರಣೆ ಪ್ರಾರಂಭ ಆಗತ್ತೆ. ನಿನ್ನೆ ಆ ಅನಾಮಧೇಯ ವ್ಯಕ್ತಿ ಹೇಳಿದ್ನಲ್ಲ, 8, 9ರಲ್ಲಿ ಖಂಡಿತವಾಗಿಯೂ ಅಲ್ಲಿ ದೇಹದ ಮೂಳೆ ಸಿಗತ್ತೆ, ಅಸ್ಥಿಪಂಜರ ಸಿಕ್ಕೇ ಸಿಗತ್ತೆ, ಅಸ್ಥಿಪಂಜರದ ಕುರುಹು ಸಿಕ್ಕೇ ಸಿಗತ್ತೆ. ಯಾಕಂದರೆ ನಾನು ಅಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅನ್ನೋದನ್ನು ಹೇಳಿದ್ನಲ್ಲ, ಅದರ ಆಧಾರದ ಮೇಲೆ ನಿನ್ನೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಇಲ್ಲೇನೋ ದೊಡ್ಡ ವಿಚಾರ ನಡೆದು ಬಿಡುತ್ತೆ ಅಂತ ಕಾಣಿಸುತ್ತೆ ಅಂತ. ಬಟ್ ಏನೂ ಆಗಿಲ್ಲ. ನಿನ್ನೆ ಯಾವುದು ವಿಚಾರವೂ ಕೂಡ ಹೊರಗೆ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಇನ್ನೇನಾಗುತ್ತೆ ಅಂತ ಪ್ರಶ್ನೆ ಇತ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ರಜಾ ಇದೆ. ಇನ್ನು ನಾಳೆ ಮತ್ತೆ ಶೋಧ ಕಾರ್ಯವನ್ನು ನಡೆಸ್ತಾರೆ. ನಾಳೆ ಆತ ತೋರಿಸಿದಂತೆ ಎಲ್ಲ ಪಾಯಿಂಟ್ಗಳನ್ನು ಹುಡುಕಿದ್ರು ಅಂತಂದರೆ, ಶೋಧ ಮಾಡಿದ್ರು ಅಂತಂದರೆ ಕಾರ್ಯಾಚರಣೆ ಇಲ್ಲಿಗೆ ಸ್ಥಗಿತ ಮಾಡ್ತಾರಾ ಅಥವಾ ಮತ್ತೆ ಮುಂದೆ ಸ್ಥಳ ಮಹಜರು ಮಾಡ್ತಾರಾ? ಇನ್ನು ಬೇರೆ ಬೇರೆ ಪ್ಲೇಸಸ್ಗಳನ್ನು ಆತ ಗುರುತಿಸೋದು ಬಾಕಿ ಇದೆ. ಆತ ಹೇಳಿದ ಹಾಗೆ ಸ್ಕೂಲ್ನ ಹುಡುಗಿಯೊಬ್ಬಳು, ವಿದ್ಯಾರ್ಥಿಯೊಬ್ಬಳು, ಚಿಕ್ಕ ಹುಡುಗಿಯೊಬ್ಬಳು, ಬಾಲಕಿಯೊಬ್ಬಳು, ಈ ಥರದ್ದೆಲ್ಲ ಆತ ಏನು ಹೇಳಿದ್ದಾನೆ, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಅಂತ ಬೇರೆ ಹೇಳಿದ್ದಾನೆ. ಹಾಗಾಗಿ ಆ ಸ್ಥಳಗಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾರೋ ಅಥವಾ ಇಷ್ಟು ಸ್ಥಳ ಮಹಜರಿನಲ್ಲಿ ಸಿಕ್ಕಿರೋದು ಒಂದೇ ಕಡೆಯಲ್ಲಿ, ಸೊ ಹಾಗಾಗಿ ಇದಿಷ್ಟು ತನಿಖೆ ಮುಗಿಸ್ಕೊಂಡು ಬಿಡೋಣ ಅಂತ ಸ್ಟಾಪ್ ಮಾಡ್ತಾರಾ ಅಥವಾ ನಾಳೆ 11, 12 ಪಾಯಿಂಟನ್ನು ಏನು ಶೋಧ ಮಾಡ್ತಾರೆ ಅಲ್ಲಿ ಏನಾದರೂ ಸಿಕ್ಕಿಬಿಟ್ರೆ ಮೂಳೆಗಳು ಅಥವಾ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ಗೆ ಏನಾದರೂ ಮಾಹಿತಿಗಳು ಸಿಕ್ತು ಅಂತಂದರೆ ಮತ್ತೆ ಈ ಒಂದು ಕಾರ್ಯಾಚರಣೆ ಚುರುಕು ಪಡ್ಕೊಳ್ಳುತ್ತಾ? ಸಹಜವಾಗಿ ಪ್ರಶ್ನೆ ಇದೆ. ಸದ್ಯಕ್ಕೆ ಇವತ್ತೊಂದಿನ ಬ್ರೇಕು. ಇವತ್ತು ಕಳೆದ ನಂತರ ನಾಳೆ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾಗಿದೆ. ಇವತ್ತು ನೇತ್ರಾವತಿ ನದಿಯ ದಡದಲ್ಲಿ ಯಾವುದೇ ಶೋಧ ಅನ್ನೋದು ಇಲ್ಲ. ಇಲ್ಲಿವರೆಗೂ ಆಗಿರುವ ಬೆಳವಣಿಗೆಯನ್ನು ನಾವು ನೋಡಿದಾಗ ಒಂದು ಗುಂಡಿಯಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಅದನ್ನು FSLಗೆ ರವಾನೆ ಮಾಡಲಾಗಿದೆ. ಈಗಾಗಲೇ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅದು ಮೇಲ್ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಒಬ್ಬ ಪುರುಷನ ಮೂಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಮಿಸ್ಸಿಂಗ್ ಕೇಸಸ್ಗಳು ಅಂದರೆ ಆ ಅಸ್ಥಿಪಂಜರಕ್ಕೆ ಎಷ್ಟು ದಿನಗಳಾಗಿ ಹೋಗಿದೆ, ಯಾವ ವರ್ಷದಲ್ಲಿ ಡೆತ್ ಆಗಿರೋದು ಅದೆಲ್ಲ ಗೊತ್ತಾಗುತ್ತೆ ಅಲ್ವಾ, ಯಾವ ಏಜು ಏನು ಎತ್ತ ಅಂತ. ಸೊ ಅದೆಲ್ಲ ಡಾಕ್ಯುಮೆಂಟ್ಸನ್ನು ತರಿಸ್ಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ನಾಳೆಯ ಬೆಳವಣಿಗೆಯ ನಂತರ ಗಮನಿಸಬೇಕಾಗುತ್ತೆ ತನಿಖೆ ಹೇಗೆ ನಡೆಯುತ್ತೆ, ಯಾವ ಆ್ಯಂಗಲ್ನಲ್ಲಿ ನಡೆಯುತ್ತೆ ಅಂತ.